ನಮಸ್ತೆ, ನಾನು ಅಪರ್ಣಾ. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ MCQ ಸೀರೀಸಲ್ಲಿ ಆಲ್ರೆಡಿ 7 ಪಾರ್ಟ್ಗಳಲ್ಲಿ ನಾವು ಆಲ್ರೆಡಿ 70 ಕ್ವಶನ್ಸನ್ನು ಡಿಸ್ಕಷನ್ ಮಾಡಾಗಿದೆ. ನೆಕ್ಸ್ಟ್ ನೋಡೋಣ. ಸೇಲ್ ಇಸ್ ಅ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಇನ್ ಎಕ್ಸ್ಚೇಂಜ್ ಫಾರ್ ಅ ಪ್ರೈಸ್. ಆ ಪ್ರೈಸ್ ಹೇಗಿರಬೇಕು ಅಂತ ಕೇಳಿದ್ದಾರೆ. ಸೆಕ್ಷನ್ 54 ಡಿಫೈನ್ಸ್ ಸೇಲ್ ಅಂದರೆ ಹೇಗಿರಬೇಕು ಅಂತ. ಆ ಪ್ರೈಸ್ ಕ್ಯಾನ್ ಬಿ ಪೇಡ್, ಆಲ್ರೆಡಿ ಪೇ ಮಾಡಿರ್ಬೋದು ಅಥವಾ ಪ್ರಾಮಿಸ್ ಮಾಡಿರ್ಬೋದು ಪೇ ಮಾಡ್ತೇನೆ ಅಂತ. ಪಾರ್ಟ್ಲಿ ಪೇಡ್ ಆರ್ ಪಾರ್ಟ್ಲಿ ಪ್ರಾಮಿಸ್ಡ್ ಎರಡು ಕೂಡ ಆಗಿರ್ಬೋದು. ಸೊ ಆಲ್ ಆಫ್ ದಿ ಅಬವ್ ಈಸ್ ಕರೆಕ್ಟ್ ಆನ್ಸರ್. ಬರೀ ಪೇಡ್ ಅಂತ ಆಗಿರ್ಬೇಕಂತಲ್ಲ, ಪ್ರಾಮಿಸ್ ಮಾಡಿದ್ರು ಸಹಿತ ಸೇಲು ಅದು ಏನು ಓನರ್ಶಿಪ್ ಇನ್ ಎಕ್ಸ್ಚೇಂಜ್ ಫಾರ್ ಅ ಪ್ರೈಸ್ ಅಂತ ಹೇಳಿರ್ತಾರೆ ಅದು ವ್ಯಾಲಿಡ್ ಆಗುತ್ತೆ. 72. The doctrine of lis pendens is based on the principle of doctrine of lis pendens ಏನು ಸೆಕ್ಷನ್ 52 ಅಲ್ಲಿ ಹೇಳಿದ್ದಾರೆ. ಯಾವ ಪ್ರಿನ್ಸಿಪಲ್ ಮೇಲೆ? ಹೀಗೆ ಒಂದು ಲಿಟಿಗೇಷನ್ ಇರುವಾಗ ಅದು ಒಬ್ಬರು ಟ್ರಾನ್ಸ್ಫರ್ ಮಾಡ್ತಾ ಹೋದರೆ ಅದು ಪಬ್ಲಿಕ್ಗೆ ತೊಂದರೆ ಆಗುತ್ತೆ. ಸೊ ಇಟ್ಸ್ ಬೇಸ್ಡ್ ಆನ್ ದಿ ಪಬ್ಲಿಕ್ ಪಾಲಿಸಿ. ಓಕೆ, ಸಿಂಪಲ್ ಕ್ವಶನ್ನು, ಆದರೆ ಒಂದು ನಮಗೆ ಪ್ರಿನ್ಸಿಪಲ್ ಯಾವುದ್ರ ಮೇಲೆ, ಪಾಲಿಸಿ ಯಾವುದ್ರ ಮೇಲೆ ಅಂತ ಗೊತ್ತಿರಬೇಕು. 73rd ಕ್ವಶನ್. ವಿಚ್ ಆಫ್ ನಾಟ್ specifically mentioned as a kind of mortgage in the Transfer of Property Act 1882. ಇದರಲ್ಲಿ ಸೆಕ್ಷನ್ 58 ಕೊಟ್ಟಿದ್ದಾರಲ್ಲ, ಅದರಲ್ಲಿ ಯಾವುದು ಸ್ಪೆಸಿಫಿಕ್ ಆಗಿ ಈ ಹೆಸರಿಂದ ಕರೆಸ್ಕೊಳ್ತಾ ಇಲ್ಲ ಅಂತ ಹೇಳಿ ಕೇಳಿರೋದು. ಇಂಗ್ಲೀಷ್ ಮಾರ್ಗೇಜ್ ಹೇಳಿದ್ದಾರೆ, ಮಾರ್ಗೇಜ್ ಬೈ DTD ಅಂದರೆ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್ ಹೇಳಿದ್ದಾರೆ, ಅನೋಮಲಸ್ ಮಾರ್ಗೇಜ್ ಬಗ್ಗೆನೂ ಹೇಳಿದ್ದಾರೆ. ಈಕ್ವಿಟೇಬಲ್ ಮಾರ್ಗೇಜ್ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಈಕ್ವಿಟೇಬಲ್ ಮಾರ್ಗೇಜ್ ಅಂದರೆ ಮಾರ್ಗೇಜ್ ಆಫ್ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್ ಅಂತಲೇ ಅರ್ಥ, ಆದರೆ ಈ ವರ್ಡ್ ಉಪಯೋಗಿಸಿಲ್ಲ. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್. ವಾಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಅಂಡರ್ ದಿ TP ಆ್ಯಕ್ಟ್? ಇದು ಮತ್ತೆ ನಾವು ಸೆಕ್ಷನ್ 6ಅಲ್ಲಿ ಕೇಳುವಂಥ ಕ್ವಶನ್ನು. ಅದನ್ನು ಬೇರೆ ಬೇರೆ ಆಪ್ಷನ್ಸ್ ಹಾಕಿ ಕೊಡ್ತಾರೆ. ಯಾವುದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕಾಗೋದಿಲ್ಲ ನೋಡಿ. ಪೊಲಿಟಿಕಲ್ ಪೆನ್ಷನ್ ಟ್ರಾನ್ಸ್ಫರ್ ಮಾಡಲಿಕ್ಕಾಗೋದಿಲ್ಲ, ಸ್ಪೆಸ್ ಸೆಕ್ಷನ್ಸ್ ಟ್ರಾನ್ಸ್ಫರ್ ಮಾಡಲಿಕ್ಕಾಗೋದಿಲ್ಲ, ಸ್ಟೈಪೆಂಡ್ಸ್ ಅಲೌಡ್ ಟು ದಿ ಸಿವಿಲ್ ಪೆನ್ಷನರ್ಸ್ ಆಫ್ ದಿ ಗೌರ್ಮೆಂಟು ಇದು ಯಾವುದನ್ನು ಕೂಡ ಟ್ರಾನ್ಸ್ಫರ್ ಮಾಡಲಿಕ್ಕಾಗೋದಿಲ್ಲ. ಆದರೆ ಆ್ಯನ್ ಈಸ್ಮೆಂಟ್ ಅಲಾಂಗ್ ವಿತ್ ಡಾಮಿನೆಂಟ್ ಹೆರಿಟೇಜ್, ಒಂದು ಈಸ್ಮೆಂಟ್ ಡಾಮಿನೆಂಟ್ ಹೆರಿಟೇಜ್ ಅಂತ ಏನುಂಟಲ್ಲ ಅದ್ರ ಬಗ್ಗೆ ಸೆಕ್ಷನ್ 6ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್. 75th ಕ್ವಶನ್. ಇನ್ ವಿಚ್ ಆಫ್ ದಿ ಸೆಕ್ಷನ್ ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ದಿ ಡಾಕ್ಟ್ರಿನ್ ಆಫ್ ಕನ್ಸಾಲಿಡೇಷನ್ ಈಸ್ ಇನ್ಕಾರ್ಪೊರೇಟೆಡ್? ಡಾಕ್ಟ್ರಿನ್ ಆಫ್ ಕನ್ಸಾಲಿಡೇಷನ್ ಅಂದರೆ ತುಂಬ ಜನ ಮಾರ್ಗೇಜ್ ಪ್ರಾಪರ್ಟಿ ಇರುತ್ತೆ, ಒಬ್ಬರು ಮಾರ್ಗೇಜರು ತಮ್ಮ ಹಲವು ಪ್ರಾಪರ್ಟಿಗಳನ್ನು ಬೇರೆ ಮಾರ್ಗೇಜಿಗೆ ಕೊಡ್ತಾರೆ. ಆವಾಗ ಯಾವುದನ್ನು ರಿಡೀಮ್, ರೈಟ್ ಟು ರಿಡೀಮ್ ಸಪ್ರೇಟ್ಲಿ ಆರ್ ಸೈಮಲ್ಟೇನಿಯಸ್ಲಿ ಅಂತ ಒಂದು ರೈಟ್ ಇದೆ. ರೈಟ್ ಟು ರಿಡೀಮ್ ಸೆಪರೇಟ್ಲಿ ಆರ್ ಸೈಮಲ್ಟೇನಿಯಸ್ಲಿ. ಹೇಗೆ ರಿಡೀಮ್ ಮಾಡ್ಬೋದು? ಒಟ್ಟಿಗೆ ಆ ಪ್ರಾಪರ್ಟಿಗಳನ್ನೆಲ್ಲ ಮಾಡ್ಬೋದಾ ಅಥವಾ ಒಂದೊಂದಾಗೆ ಮಾಡಬೇಕಾ ಅಥವಾ ಪ್ರಯರ್ ಯಾವುದಿರುತ್ತೋ ಅದನ್ನು ಮಾಡ್ಬೋದಾ? ಅದೆಲ್ಲ ಹೇಳಿದ್ದು ಬೇಸ್ ಆಗಿರೋದು ಈ ಡಾಕ್ಟ್ರಿನ್ ಆಫ್ ಕನ್ಸಾಲಿಡೇಷನ್ ಅಂತ ಹೇಳುವಂಥ ಒಂದು ಒರಿಜಿನಲ್ ಪ್ರಿನ್ಸಿಪಲ್ ಮೇಲೆ. ಅದು ಸೆಕ್ಷನ್ 61ನಲ್ಲಿ ಹೇಳಿದ್ದಾರೆ, ಸೆಕ್ಷನ್ 61. ಸೊ ದಿಸ್ ಈಸ್ ಬೇಸ್ಡ್ ಆನ್ ಸೆಕ್ಷನ್ 61 ಇಸ್ ಬೇಸ್ಡ್ ಆನ್ ಡಾಕ್ಟ್ರಿನ್ ಆಫ್ ಕನ್ಸಾಲಿಡೇಷನ್. ದಟ್ಸ್ ದಿ ಮಾರ್ಗೇಜರ್ಸ್ ರೈಟ್ ಟು ರಿಡೀಮ್ ಸೆಪರೇಟ್ಲಿ ಆರ್ ಸೈಮಲ್ಟೇನಿಯಸ್ಲಿ ಅಂತ ಆ ಒಂದು ಸೆಕ್ಷನ್ ಹೇಳುತ್ತೆ. ನೆಕ್ಸ್ಟ್ ಕ್ವಶನ್ನು 76th. ಕಾನ್ಸೆಪ್ಟ್ ಆಫ್ ಓನರಸ್ ಗಿಫ್ಟ್ ಈಸ್ ಎಂಬೋಡೆಡ್ ಇನ್ ವಿಚ್ ಸೆಕ್ಷನ್ ಆಫ್ TP ಆ್ಯಕ್ಟ್? ಓನರಸ್ ಗಿಫ್ಟ್ ಅಂದರೆ ಆ ಒಂದು ಗಿಫ್ಟಲ್ಲಿ ಒಂದು ಬೆನಿಫಿಟು ಬಂದಿರುತ್ತೆ, ಒಂದು ಬರ್ಡನ್ನು ಬಂದಿರುತ್ತೆ, ಎರಡೂ ಇರುತ್ತೆ. ಒಂದು ಪ್ರಾಫಿಟ್ ಇರುತ್ತೆ, ಒಂದು ಲಾಸು ಇರುತ್ತೆ. ಆ ತರಹ ಗಿಫ್ಟ್ ಓನರಸ್ ಗಿಫ್ಟ್ ಅಂತ ಕರೆಸ್ಕೊಳ್ತದೆ. ಅದು ಯಾವುದ್ರಲ್ಲಿ ಹೇಳಿದ್ದಾರೆ ಸೆಕ್ಷನ್ನಲ್ಲಿ ಅಂತ ಕೇಳಿದ್ದಾರೆ. ಅದು ಸೆಕ್ಷನ್ 127ಅಲ್ಲಿ ಹೇಳಿದ್ದಾರೆ ಗಿಫ್ಟಿಂದು. ನೆಕ್ಸ್ಟ್ ಕ್ವಶನ್ನು. ಸ್ಟೇಟ್ ದಿ ಕರೆಕ್ಟ್ ಆನ್ಸರ್. ದಿ ಫೆಮಿಲಿಯರ್ ರೂಲ್ ರಿಡೀಮ್ ಅಪ್ ಫೋರ್ ಕ್ಲೋಸ್, ಇದು ಫೋರ್ ಕ್ಲೋಸ್ ಆಗಬೇಕು, ಫೋರ್ಸ್ ಕ್ಲೋಸ್ ಅಲ್ಲ. ರಿಡೀಮ್ ಅಪ್ ಫೋರ್ ಕ್ಲೋಸ್ ಡೌನ್ ಇಸ್ ಅ ಕಾಂಬಿನೇಷನ್ ಆಫ್ ಪ್ರಾವಿಷನ್ಸ್ ಆಫ್ ಒಂದು ಪ್ರಿನ್ಸಿಪಲ್ ಇದೆ, ರಿಡೀಮ್ ಅಪ್ ಫೋರ್ ಕ್ಲೋಸ್ ಡೌನ್ ಅಂತ. ಹಾಗಂದರೆ ಏನು? ಈಗ ತುಂಬ ಜನ ಮಾರ್ಗೇಜಸ್ ಹಾಗೆ ಒಂದು ಇದಿರ್ತಾರೆ, ಫಸ್ಟ್ ಮಾರ್ಗೇಜರ್, ಸೆಕೆಂಡ್ ಮಾರ್ಗೇಜರ್ ಅಂತ, ನೆಕ್ಸ್ಟ್ ಸಬ್ಸಿಕ್ವೆಂಟ್ ಮಾರ್ಗೇಜ್ ಅಂತ ಹೇಳಿ ಥರ್ಡ್. ಈಗ ಇವರಿಗೆ ಮಧ್ಯದಲ್ಲಿರುವಂತಹ ಮಾರ್ಗೇಜರ್ಸ್ಗೆ ಏನು ರೈಟ್ಸ್ ಇದೆ?
ಅವರ ಮೇಲೆ ಅಪ್ವರ್ಡ್ಸ್ ಹೋಗುವಂತಹ ಎಲ್ಲ ಯಾವುದೇ ರೈಟ್ಸ್ ಇರುತ್ತೆ ಅದರಲ್ಲಿ ಅವರು ರಿಡೀಮ್ ಮಾಡ್ಬೋದು. ಇನ್ನು ಸಬ್ಸಿಕ್ವೆಂಟ್ ಆಗಿರುವಂತಹ ಕೆಲವೊಂದು ಮಾರ್ಗೇಜಸ್ಗೆ ಅಥವಾ ಮಾರ್ಗೇಜಿ ಅಂತ ಹೇಳೋದು ಆ್ಯಕ್ಚುಲಿ ಅವರಿಗೆಲ್ಲ ಫೋರ್ಕ್ಲೋಸ್ ಮಾಡ್ಬೋದು. ಅದು ಒಂದು ಜನರಲ್ ಪ್ರಿನ್ಸಿಪಲ್ಲು. ಅದು ಸೆಕ್ಷನ್ 91 ಮತ್ತು 94 ಹೇಳಿದ್ದಾರೆ ರಿಡೀಮ್ ಆಫ್ ಫೋರ್ಕ್ಲೋಸ್ ಡೌನು. ಅದು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಒಟ್ಟು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಈಗ ಸೆಕೆಂಡ್ ಮಾರ್ಗೇಜರ್ಗೆ ಅಥವಾ ಸೆಕೆಂಡ್ ಮಾರ್ಗೇಜಿಗೆ ಏನು ರೈಟ್ಸ್ ಇರುತ್ತೆ, ತನ್ನ ಹಿಂದಿನ ಪ್ರಯರ್ ಮಾರ್ಗೇಜರ್ಸ್ಗೆ ಅವ್ರ ಮೇಲೆ ಎನ್ಫೋರ್ಸ್ ಮಾಡಲಿಕ್ಕೆ ಏನು ರೈಟ್ ಇರುತ್ತೆ, ತನ್ನ ನಂತರದ ಮಾರ್ಗೇಜರ್ಸ್ ಅಥವಾ ಮಾರ್ಗೇಜಸ್ಗೆ ರೈಟ್ ಎನ್ಫೋರ್ಸ್ ಮಾಡಲಿಕ್ಕೆ ಏನಿರುತ್ತೆ ಅಂತ ಹೇಳುವಂತಹ ಪ್ರಾವಿಷನ್ಸ್ ಇದು. ಇನ್ನು 78 ಕ್ವಶನ್, ರೈಟ್ ಟು ಫ್ಯೂಚರ್ ಮೇಂಟೆನೆನ್ಸ್ ಇನ್ ವಾಟ್ಸೋಎವರ್ ಮ್ಯಾನರ್ ಅರೈಸಿಂಗ್ ಸೆಕ್ಯೂರ್ಡ್ ಆರ್ ಡಿಟರ್ಮೈನ್ಡ್. ಒಂದು ಫ್ಯೂಚರ್ ಮೇಂಟೆನೆನ್ಸ್ ಅಂತ ಇದೆ. ಈ ಮೇಂಟೆನೆನ್ಸ್ ಅಂತ ಇರುವಂಥದ್ದನ್ನು ನಾನು ಬೇರೆ ಯಾರಿಗಾದರೂ ಟ್ರಾನ್ಸ್ಫರ್ ಮಾಡ್ಬೋದಾ ಅಂತ. ಅದು ಮತ್ತೆ ನಾವು ಸೆಕ್ಷನ್ 6 ನೋಡ್ಬೋದು. ಸೆಕ್ಷನ್ 6D ಅಲ್ಲಿ ಹೇಳ್ತಾರೆ ಮೇಂಟೆನೆನ್ಸ್ ಒಂದು ಪ್ಯೂರ್ಲಿ ಒಂದು ಪರ್ಸನಲ್ ಬೆನಿಫಿಟ್ಟು, ಅದನ್ನು ನಾನು ಯಾರಿಗೂ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇಟ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್. 79th question, within the meaning of provisions of section 67 of TP Act, the mortgage remedies by suit are. ಸೆಕ್ಷನ್ 67 ಅಲ್ಲಿ ಮಾರ್ಗೇಜ್ದು ಏನು ರೆಮಿಡಿ ಉಂಟು ಸೂಟ್ ಹಾಕಿ ಅದು ಹೇಳಿದರೆ ಇಟ್ಸ್ ಅ ಸೂಟ್ ಫಾರ್ ಫೋರ್ಕ್ಲೋಜರ್ ಅಂತ ಹೇಳಿದ್ದಾರೆ. ಓಕೆ, ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಲಾಸ್ಟ್ ಕ್ವಶನ್ 80th ಕ್ವಶನ್ ನೋಡೋಣ ಈ ವಿಡಿಯೋದು. ಟು ವಿಚ್ ಆಫ್ ದಿ ಫಾಲೋಯಿಂಗ್ ಸೆಕ್ಷನ್ಸ್ 5 to 37 ಆಫ್ TP Act ಅಪ್ಲೈ. ಸೆಕ್ಷನ್ 5 to 37 ಚಾಪ್ಟರ್ 2 ಅಲ್ಲಿ ಬರುತ್ತೆ. ಅದು ಪಾರ್ಟ್ ಎ ಡೀಲ್ಸ್ ವಿತ್ ಸೆಕ್ಷನ್ 5 to 37, ಆಮೇಲೆ 38 ಪಾರ್ಟ್ ಬಿ ಆಗುತ್ತೆ. ಸೊ 5 to 37 ಇರೋದು ಇಟ್ ಅಪ್ಲೈಸ್ ಬೋತ್ ಟು ಮೂವೇಬಲ್ ಆ್ಯಂಡ್ ಇಮ್ಮೂವೇಬಲ್ ಪ್ರಾಪರ್ಟೀಸ್. ಓಕೆ, ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಟ್ರಾನ್ಸ್ಫರ್ಸ್ ಆಫ್ ಪ್ರಾಪರ್ಟಿ ವೆದರ್ ಮೂವೇಬಲ್ ಆರ್ ಇಮ್ಮೂವೇಬಲ್, ಇದು ಎರಡೂ ಕೇಸಲ್ಲೂ ಸಹ TP Act ಅಪ್ಲೈ ಆಗುತ್ತೆ. ಮೂವೇಬಲ್ ಉಳಿದ ಬೇರೆ ಪ್ರಾವಿಷನ್ಸ್ ಕೇವಲ ಇಮ್ಮೂವೇಬಲ್ ಪ್ರಾಪರ್ಟೀಸ್ ಅಪ್ಲೈ ಆದರೆ ಈ ಪಾರ್ಟ್ ಎ ಚಾಪ್ಟರ್ 2ದು ಇಟ್ ಅಪ್ಲೈಸ್ ಬೋತ್ ಟು ಮೂವೇಬಲ್ ಆ್ಯಂಡ್ ಇಮ್ಮೂವೇಬಲ್ ಪ್ರಾಪರ್ಟಿ. ಓಕೆ, ಇಲ್ಲಿ ತನಕ ಹಾಗಿದ್ರೆ ನಾವು 80 ಕ್ವಶನ್ಸ್ ತನಕ ನೋಡಿದ್ವಿ. ನೆಕ್ಸ್ಟ್ ಪಾರ್ಟ್ 9 ಉಳಿದ ಕ್ವಶನ್ಸ್ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.